ಆರ್ಡರ್ ಎಂಟ್ರಿ ಅವಧಿಗಿಂತ ಮುಂಚಿತವಾಗಿ ಕಾಯ್ದಿರಿಸುವಿಕೆ ಅಂತ ಹೇಳ್ತೀವಿ. ಏನಂದ್ರೆ ನಮ್ಗೆ ಏನಾದ್ರು ವಸ್ತುವನ್ನ ಬೇಕಿದ್ರೆ ಮೊದಲೇ ನಾವು ಆರ್ಡರ್ ಮಾಡ್ತೀವಿ. ಯಾವಾಗ ಮೊದಲು ಆರ್ಡರ್ ಮಾಡ್ತೀವಿ? ಫ್ಲಿಪ್ಕಾರ್ಟ್, ಅಮೆಝಾನ್ ಅಲ್ಲಿ ಆರ್ಡರ್ ಮಾಡಿದ್ರೆ 5 ದಿನ ಬೇಕು ತಲುಪಲಿಕ್ಕೆ. ಅದೇ ರೀತಿಯಾಗಿ ನಾವೇನಾದ್ರು ಕಾರ್ ಶೋರೂಮ್ ಕಾರ್ ತಗೊಂತೀವಿ ಅಂದ್ರೆ ಫಸ್ಟ್ ಡೌನ್ ಪೇಮೆಂಟ್ ಮಾಡ್ತೀವಿ. ನಂತರ ಅದಕ್ಕೆ ನಾವು ಎಷ್ಟು ದುಡ್ಡು ಕೊಟ್ಟು ತರಬೇಕು ಅದನ್ನ 1 ತಿಂಗಳಾದ್ಮೇಲೆ ಕೊಡ್ತೀವಿ. ಕಾರ್ ಬಂದ್ಮೇಲೆ ಅದನ್ನ ಹೇಗೆ ಅವಧಿಗಿಂತ ಮುಂಚಿತವಾಗಿ ನಾವು ಯಾವ್ದನ್ನಾದ್ರೂ ಕಾಯ್ದಿರಿಸಿದ್ರೆ ಅದನ್ನ ಏನಂತ ಆರ್ಡರ್ ಎಂಟ್ರಿ ಅಂತ ಕರಿತೀವಿ. ಸೊ ಈ ಆರ್ಡರ್ ಎಂಟ್ರಿಯಲ್ಲಿ ಸೇಲ್ಸ್ ಆರ್ಡರ್ ಮತ್ತೆ ಪರ್ಚೇಸ್ ಆರ್ಡರ್ ಗಳನ್ನ ಯಾವ ರೀತಿ ಎಂಟ್ರಿ ಮಾಡಬೇಕು, ರಿಸಿಪ್ಟ್ ನೋಟ್ ಮತ್ತೆ ಡೆಲಿವರಿ ನೋಟ್ ಯಾವಾಗ ಎಂಟ್ರಿ ಆಗುತ್ತೆ, ಈ ಡೆಲಿವರಿ ನೋಟ್ ರಿಸಿಪ್ಟ್ ನೋಟ್ ಎಂಟ್ರಿ ಆದ್ಮೇಲೆ ನಾವು ಯಾವ ವೋಚರ್ ಅನ್ನ ಎಂಟ್ರಿ ಪಾಸ್ ಮಾಡಿ ಅಮೌಂಟ್ ಅನ್ನ ತಗೋಬೇಕು ಅನ್ನೋದನ್ನ ಈ ಒಂದು ಟ್ರಾನ್ಸಾಕ್ಷನ್ ಅಲ್ಲಿ ತಿಳ್ಕೊಂತೀವಿ. ಮೊದಲನೇದಾಗಿ ನಾ ಕಂಪ್ನಿಯನ್ನ ಕ್ರಿಯೇಟ್ ಮಾಡಿದ್ದೆ. ಕಂಪನಿಯನ್ನ ಕ್ರಿಯೇಟ್ ಮಾಡಿದ ನಂತರ ನಾನು ವೋಚರ್ಸ್ ಹೋಗ್ತಾ ಇದ್ದೀನಿ. ವೋಚರ್ಸ್ ಅಲ್ಲಿ ನನಗೆ ಇಲ್ಲಿ ಯಾವುದೇ ಆರ್ಡರ್ ವೋಚರ್ಸ್ ಗಳು ಇಲ್ಲಿ ಕಾಣ್ಲಿಕ್ಕೆ ಸಿಗ್ತಾ ಇಲ್ಲ. ಸೊ ಕಾಣ್ಲಿಕ್ಕೆ ಸಿಗ್ತಾ ಇಲ್ಲ ಅಂದ್ರೆ ಲಾಸ್ಟ್ ಅಂತ ಕೊಟ್ಟಿದ್ದಾರೆ. F10 ಅನ್ನ ಕ್ಲಿಕ್ ಮಾಡ್ತೀನಿ. ನೋಡಿ ಇಲ್ಲಿ F10 ಅನ್ನ ಕ್ಲಿಕ್ ಮಾಡಿದ್ರು ಕೂಡ ನಂಗೆ ವೋಚರ್ಸ್ ಗಳು ಡಿಸ್ಪ್ಲೇ ಆಗೋದಿಲ್ಲ. ನೋಡಿ ಆರ್ಡರ್ ವೋಚರ್ಸ್ ಗಳೆಲ್ಲವೂ ಕೂಡ ಏನಾಗಿದೆ ಅಂದ್ರೆ ಹೈಡ್ ಆಗಿದೆ. ಸೊ ಈ ಹೈಡ್ ಆಗಿರುವಂತ ವೋಚರ್ಸ್ ನಾನ್ ಡಿಸ್ಪ್ಲೇ ಮೇಲೆ ತರಬೇಕು. ನೋಡಿ ಪರ್ಚೇಸ್ ಆರ್ಡರ್, ಸೇಲ್ಸ್ ಆರ್ಡರ್, ರಿಸಿಪ್ಟ್ ನೋಟ್, ಡೆಲಿವರಿ ನೋಟ್ ಇವೆಲ್ಲವೂ ಕೂಡ ಹೈಡ್ ಆಗಿದೆ. ಈ ಹೈಡ್ ಅದನ್ನ ಆಕ್ಟಿವೇಟ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಪ್ರೊಸೆಸ್ ಅಂತ. ಮೊದಲದಾಗಿ ನಾ ಏನ್ ಮಾಡ್ತಾ ಇದೀನಿ ಅಂದ್ರೆ ಬ್ಯಾಕ್ ಹೋಗಿ ಆಲ್ಟರ್ ಅಲ್ಲಿ ತಗೋತೀನಿ. ಆಲ್ಟರ್ ಅಲ್ಲಿ ಅಥವಾ ಚಾರ್ಟ್ ಆಫ್ ಅಕೌಂಟ್ಸ್ ಹೋಗಿ ಚಾರ್ಟ್ ಆಫ್ ಅಕೌಂಟ್ಸ್ ಅಲ್ಲಿ ಶೋ ಮೋರ್ ತಗೊಳ್ಳಿ. ಚಾರ್ಟ್ ಆಫ್ ಅಕೌಂಟ್ಸ್ ಅಲ್ಲಿ ಶೋ ಮೋರ್ ಅಲ್ಲಿ ವೋಚರ್ ಟೈಪ್ಸ್, ಶೋ ಮೋರ್ ಅಲ್ಲಿ ವೋಚರ್ ಟೈಪ್ಸ್ ಅಲ್ಲಿ ಇಲ್ಲಿ ಹಲವಾರು ವೋಚರ್ಸ್ ಗಳಿದೆ. ಇಲ್ಲಿ ನಾನು ಯಾವ ವೋಚರ್ಸ್ ನನಗೆ ಆಕ್ಟಿವೇಟ್ ಬೇಕು ಅದನ್ನ ತಗೋತೀನಿ. ಡೆಲಿವರಿ ನೋಟ್ ಬೇಕು. ಸೊ ಇಲ್ಲಿ ಡೆಲಿವರಿ ನೋಟ್ ಆಕ್ಟಿವೇಟ್ ದಿಸ್ ವೋಚರ್ ಟೈಪ್ ಅಂತ ಇದೆ, ಅದು ನೋ ಆಗಿರುತ್ತೆ. ಸೊ ಇದನ್ನ ಈಗ ಆಕ್ಟಿವೇಟ್ ಮಾಡಬೇಕು. ಎಸ್, ಇಲ್ಲಿ ನಮ್ಗೆ ಯಾವ್ದಾದ್ರು ಎಸ್ ಆಗ್ಬೇಕಂತ ಚೆಕ್ ಮಾಡ್ಕೋಬೇಕು. QR ಕೋಡ್ ಜನರೇಟ್ ಆಗ್ಬೇಕಾ ಅಂತ ಕೇಳುತ್ತೆ. ಆರ್ಡರ್ ಎಂಟ್ರಿಯಲ್ಲಿ QR ಕೋಡ್ ಜನರೇಟ್ ಬೇಕು. ಜನರೇಟ್ ಪೇಮೆಂಟ್ ಇಂಟು QR ಕೋಡ್ ಆಫ್ಟರ್ ಸೇವಿಂಗ್ ವೋಚರ್ ಅಂತ ಕೊಡಿ. ಸೊ ನೀವ್ ಯಾರಿಗಾರು ವಾಟ್ಸ್ಆಪ್ ಮಾಡ್ಬೇಕು ಅಂತ ನಾನು ವಾಟ್ಸ್ಆಪ್ ಮಾಡೋದಿಲ್ಲ. ಸೊ ನೆಕ್ಸ್ಟ್ ಇಲ್ಲಿ ವೋಚರ್ ಆಫ್ಟರ್ ಸೇವಿಂಗ್ ಅಂದ್ರೆ ಪ್ರಿಂಟ್ ಆಫ್ಟರ್ ಸೇವಿಂಗ್ ಅಂತ ಇದೆ. ಇದು ನಿಮ್ಗೆ ಪ್ರಿಂಟ್ ಆಗ್ಬೇಕು ಅಂತ ಇದ್ರೆ ಎಸ್ ಕೊಡ್ಬೇಕು, ಇಲ್ಲ ಅಂದ್ರೆ ಬೇಡ. ಆಯ್ತಾ? ಒಂದಾಯ್ತು. ಡೆಲಿವರಿ ನೋಟ್ ಮಾಡಿದೆ. ಈಗ ರಿಸಿಪ್ಟ್ ನೋಟ್, ಪರ್ಚೇಸ್ ಆರ್ಡರ್, ಇದನ್ನು ಕೂಡ ಸೇಮ್ ಪ್ರೊಸೆಸ್. ರಿಸಿಪ್ಟ್ ನೋಟ್, ಸೇಲ್ಸ್ ಆರ್ಡರ್, ಸೇಲ್ಸ್ ಗೆ ಮತ್ತೆ ಡೆಲಿವರಿ ನೋಟಿಗೆ ಮಾತ್ರ QR ಕೋಡ್ ಅನ್ನೋದು ಜನರೇಟ್ ಆಗುತ್ತೆ. ಆಯ್ತಾ? ನೆಕ್ಸ್ಟ್ ವೋಚರ್ ಪಾಸಿಂಗ್ ಹೋದಾಗ ಶಾರ್ಟ್ ಕಟ್ ಕೀಗಳು ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ, ಕಾಣಿಸುತ್ತೆ. ಈಗ ವೋಚರ್ ಟೈಪ್ಸ್ ಅಲ್ಲಿ ನಿಮ್ಗೆ ಶಾರ್ಟ್ ಕಟ್ ಕೀ ಕಾಣಿಸುತ್ತೆ. ನನಗೆ ಇವಾಗ ಮೊದಲದಾಗಿ ಓಪನಿಂಗ್ ಕ್ವಾಂಟಿಟಿ ಅನ್ನ ಹಾಕ್ಲಿಕ್ಕೆ ನಾವು ಬಳಸುವಂತದ್ದು ಇಲ್ಲಿ ಕ್ರಿಯೇಟ್ ಅಲ್ಲಿ ಫಸ್ಟ್ ಏನ್ ಮಾಡ್ತೀನಿ ಅಂದ್ರೆ ಸ್ಟಾಕ್ ಗ್ರೂಪ್ ಅನ್ನ ಕ್ರಿಯೇಟ್ ಮಾಡ್ತೀನಿ. ಇದೆಲ್ಲವೂ ಕೂಡ ಶೂಗೆ ಸಂಬಂಧಿಸಿದ್ದು. ಆದ್ರಿಂದ ನಾನು ಏನನ್ನ ಕ್ರಿಯೇಟ್ ಮಾಡ್ತೀನಿ, ಶೂಸ್ ಅಂತ ಕ್ರಿಯೇಟ್ ಮಾಡ್ತೀನಿ. ನಾನು ತಗೊಂಡಿರುವಂತ ಎಲ್ಲ ಐಟಮ್ಗಳು ಶೂಸ್ಗೆ ಸಂಬಂಧಿಸಿದ್ದು. ನೆಕ್ಸ್ಟ್ ಯೂನಿಟ್, ಜೊತೆ ಅಂತ ಹೇಳ್ತೀವಿ, ಪೇರ್ಸ್.
ಜೊತೆ ಅಂತ ಕರಿತೀವಿ, ಪೇರ್ಸ್. ಅದಾದ್ಮೇಲೆ ಚಾರ್ಟ್ ಆಫ್ ಅಕೌಂಟ್ಸ್ ಹೋಗ್ತೀನಿ. ಚಾರ್ಟ್ ಆಫ್ ಅಕೌಂಟ್ಸ್ ಅಲ್ಲಿ ಸ್ಟಾಕ್ ಐಟಮ್, ಯಾಕಂದ್ರೆ ಮಲ್ಟಿಪಲ್ ಅಲ್ಲಿ ಕ್ರಿಯೇಟ್ ಮಾಡ್ಲಿಕ್ಕೋಸ್ಕರ ಇದಕ್ಕೆ ಹೋಗೋದು ನಾನು ಚಾರ್ಟ್ ಆಫ್ ಅಕೌಂಟ್ಸ್ಗೆ. ಆಲ್ಟ್ ಎಚ್ ಮಲ್ಟಿ ಆಲ್ಟರ್, ಆಲ್ಟ್ ಎಚ್ ಮಲ್ಟಿ ಆಲ್ಟರ್, ಅಲ್ಲಿ ಶೂಸ್. ಪೂಮಾ ರೇಟ್ 200. ಅಡಿಡಾಸ್ ಬಾಟಾ ಕ್ರಾಸ್ ಫಾರ್ಮಲ್ ಓಪನಿಂಗ್ ಕ್ವಾಂಟಿಟಿಯನ್ನ ಎಂಟ್ರಿ ಮಾಡ್ಕೊಳ್ಳಿ. ಓಪನಿಂಗ್ ಕ್ವಾಂಟಿಟಿ ಎಂಟ್ರಿ ಆದ್ಮೇಲೆ ವೋಚರ್ ಪಾಸಿಂಗ್ ಬರಬೇಕು. ವೋಚರ್ ಪಾಸಿಂಗ್ ಅಲ್ಲಿ ಫಸ್ಟ್ ಒನ್ ಪರ್ಚೇಸ್ ಆರ್ಡರ್, ಪರ್ಚೇಸ್ ಆರ್ಡರ್ ಅನ್ನ ಎಂಟ್ರಿ ಹಾಕೋಬೇಕು. ಕಂಟ್ರೋಲ್ F9. ಪ್ರತಿಯೊಂದು ಐಟಮ್ ಕೂಡ ಪಾರ್ಟಿ ನೇಮ್ ಚೇಂಜ್ ಆಗಿರೋದ್ರಿಂದ ಪ್ರತಿಯೊಂದು ಐಟಮ್ಗೆ ಪಾರ್ಟಿ ನೇಮ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು. ಸೆಂಡ್ರಿ ಕ್ರೆಡಿಟರ್, ಅರುಣ್ ಸೆಂಡ್ರಿ ಕ್ರೆಡಿಟರ್. ಇಲ್ಲಿ ಟರ್ಮ್ಸ್ ಅವ್ರದ್ದೊಂದು ಡೆಸ್ಟಿನೇಷನ್, ಇದು ಬಿಲ್ಲಿಂಗ್ ಹಾಕೋದಿರುತ್ತೆ. ಈ ಬಿಲ್ಲಿಂಗ್ ಎಂಟ್ರಿಯನ್ನ ಮಾಡ್ಕೋರಿ. ಪರ್ಚೇಸ್ ಅಂಡರ್ ರೂಪ್ ಪರ್ಚೇಸ್ ಅಕೌಂಟ್, ಪರ್ಚೇಸ್ ಆರ್ಡರ್ ಅಂಡರ್ ರೂಪ್ ಪರ್ಚೇಸ್ ಅಕೌಂಟ್. ಐಟಮ್ ಪೂಮಾ, ಇಲ್ಲಿ 150 ರೇಟ್ ಅದೇ ತಗೊಳುತ್ತೆ. ಆರ್ಡರ್ ಎಂಟ್ರಿಯಲ್ಲಿ ಒಂದಾಯ್ತು. ಸೆಕೆಂಡ್ ಒನ್ ಪಾರ್ಟಿ ನೇಮ್ ಭಾಸ್ಕರ್, ಅಡಿಡಾಸ್. ನೆಕ್ಸ್ಟ್ ಪಾರ್ಟಿ ನೇಮ್ ಚಂದ್ರ, ಐಟಮ್ ನೇಮ್ ನೆಕ್ಸ್ಟ್ ಪಾರ್ಟಿ ನೇಮ್ ಹರೀಶ್. ನೋಡಿ ಇಲ್ಲಿ ಎರಡೆರಡು ಎಂಟ್ರಿ ಬರುತ್ತಲ್ಲ, ಇದು ಬೇಡ ಅಂತ ಇದ್ರೆ ನೀವು ಇಲ್ಲಿ ನೋ ಮಾಡ್ಕೋಬಹುದು. ಬೈಯರ್ ಅಂಡ್ ಸಪ್ಲೈಯರ್ ಎರಡು ರಿಪೋರ್ಟ್ ಬರ್ತಾ ಇದೆ. ರಿಪೋರ್ಟ್ ಬೇಡ ಅಂತ ಇದ್ರೆ ಇಲ್ಲಿ ನೋ ಮಾಡ್ಕೊಂಡ್ರೆ ಅದು ಆಟೋಮೆಟಿಕ್ ಒಂದೇ ತೋರಿಸುತ್ತೆ ರಿಪೋರ್ಟ್, ಪಾರ್ಟಿ ನೇಮ್ ಮಾತ್ರ ತೋರಿಸುತ್ತೆ. ಆರ್ಡರ್ ನಂಬರ್ ಅನ್ನ ಮಿಸ್ ಮಾಡದೆ ಹಾಕ್ಬೇಕು. ನೆಕ್ಸ್ಟ್ ಫಾರ್ಮಲ್ ದರ್ಶನ್,
ಫಾರ್ಮಲ್. ಈಗ ಆರ್ಡರ್ ಎಂಟ್ರಿ ಆಯ್ತು, ನಾವು ಪರ್ಚೇಸ್ ಆರ್ಡರ್ ಮಾಡಿದೀವಿ. ಸೊ ನಮ್ಗೆ ಎಷ್ಟು ಬಂದು ತಲುಪಿದೆ ಅದನ್ನ ರಿಸೀವ್ ಮಾಡ್ಕೋಬೇಕು. ರಿಸೀವ್ ಮಾಡ್ಕೊಂಡಿದ್ದಕ್ಕೆ ನಾವು ಎಂಟ್ರಿ ಹಾಕ್ಬೇಕು ರಿಸಿಪ್ಟ್ ನೋಟ್. Alt F9. ಅರುಣ್, ವೆರಿ ಇಂಪಾರ್ಟೆಂಟ್ ಇದರಲ್ಲಿ ಆರ್ಡರ್ ನಂಬರ್ ಅನ್ನ ಮೆನ್ಷನ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಆಟೋಮೆಟಿಕ್ ಇದು ಜನರೇಟ್ ಮಾಡುತ್ತೆ ಬಿಲ್ ಅನ್ನ. ಇಲ್ಲಿ ರಿಸಿಪ್ಟ್ ನೋಟ್ ಅಂತ ತಗೊಳ್ಳಿ. ರಿಸಿಪ್ಟ್ ನೋಟ್ ಅಂಡರ್ ಬಂದು ಪರ್ಚೇಸ್ ಅಕೌಂಟ್. ರಿಸೀವ್ ಎಷ್ಟಾಗಿದೆ ಅಷ್ಟು ತಗೋಬೇಕು. ನಾವು ಆರ್ಡರ್ ಹಾಕಿದ್ದು 150 ಇದೆ, ನಮಗೆ ತಲುಪಿದ್ದು 80. ನಾವಿಲ್ಲಿ 80 ಎಂಟ್ರಿ ಹಾಕೋಬೇಕು. ಸೆಕೆಂಡ್, ಪಾರ್ಟಿ ನೇಮ್ ಭಾಸ್ಕರ್. ಆರ್ಡರ್ ನಂಬರ್ 2. ಆರ್ಡರ್ ನಂಬರ್ ನೆನಪಿರ್ಬೇಕು ನಿಮ್ಗೆ. ಅಡಿಡಾಸ್ 180 ಆರ್ಡರ್ ಹಾಕಿದ್ರಿ, 80 ತಲುಪಿದೆ ನಿಮ್ಗೆ. ನೆಕ್ಸ್ಟ್ ಆರ್ಡರ್ ನಂಬರ್ 3, ಪಾರ್ಟಿ ನೇಮ್ ಚಂದ್ರ. $100 ಆರ್ಡರ್ ಹಾಕಿದ್ದು 60 ಬಂತು ತಲುಪಿದೆ. ನೆಕ್ಸ್ಟ್ ಹರೀಶ್, ಆರ್ಡರ್ ನಂಬರ್ 4. $240 ಆರ್ಡರ್ 180 ಬಂದು ತಲುಪಿದೆ. ನೆಕ್ಸ್ಟ್ ಲಾಸ್ಟ್ 40 ದರ್ಶನ್, ಆರ್ಡರ್ ನಂಬರ್ 5. $400 ಆರ್ಡರ್ ಹಾಕಿದ್ರಿ, 300 ಬಂದು ತಲುಪಿದೆ. ನೆಕ್ಸ್ಟ್ ಎಷ್ಟು ರಿಸೀವ್ ಮಾಡ್ಕೊಂಡಿದ್ದೀರಾ ಅಷ್ಟಕ್ಕೆ ಅಮೌಂಟ್ ಅನ್ನ ಪೇ ಮಾಡಬೇಕು. ಅಮೌಂಟ್ ಅನ್ನ ಪೇ ಮಾಡಬೇಕು ಅಂತ ತೋರಿಸ್ಲಿಕ್ಕೆ ಇರುವಂತದ್ದು ಖರೀದಿ ಪುಸ್ತಕ, ಪರ್ಚೇಸ್ ವೋಚರ್. ಅದರಲ್ಲಿ ಕೂಡ ಬಿಲ್ ನಂಬರ್ ಅನ್ನ ಮೆನ್ಷನ್ ಮಾಡ್ರಿ, ಪಾರ್ಟಿ ನೇಮ್ ಎಂಟ್ರಿ ಮಾಡ್ಕೊಳ್ಳಿ. ಇಲ್ಲಿ ಬಿಲ್ ನಂಬರ್ ಅನ್ನ ಹಾಕಿದ ತಕ್ಷಣ ಅದು ಆಟೋಮೆಟಿಕ್ ರಿಸೀವ್ ಎಷ್ಟಾಗಿದೆ ಅಷ್ಟಕ್ಕೆ ಅಮೌಂಟ್ ಪೇಮೆಂಟ್ ಮಾಡಿ ಅಂತ ಬರುತ್ತೆ. ಇಲ್ಲಿ ನೀವು ಪರ್ಚೇಸ್ ಅಕೌಂಟ್, ಪರ್ಚೇಸ್ ಅಂಡರ್ ಬಂದು ಪರ್ಚೇಸ್ ಅಕೌಂಟ್. ಈಗ ನೀವು ಸೇವ್ ಮಾಡಿದ್ರೆ ಆಯ್ತು ಅಷ್ಟೇ, ಇಲ್ಲಿ ಏನು ಎಂಟ್ರಿ ಹಾಕುವಾಗಿಲ್ಲ, ಸೇವ್ ಮಾಡ್ತಾ ಹೋಗೋದು. ಪಾರ್ಟಿ ನೇಮ್ ಅನ್ನ ಮೆನ್ಷನ್ ಮಾಡೋದು, ಬಿಲ್ ನಂಬರ್ ಅನ್ನ ಎಂಟ್ರಿ ಹಾಕಿದ್ರೆ ಆಯ್ತು. ಆಟೋಮೆಟಿಕ್ ತಗೋಬೇಕಂದ್ರೆ ಇಲ್ಲಿ ಆರ್ಡರ್ ನಂಬರ್ ಅನ್ನ ಮೆನ್ಷನ್ ಮಾಡ್ಲೇಬೇಕು, ಇಲ್ಲ ಅಂದ್ರೆ ಆಟೋಮೆಟಿಕ್ ಬರೋದಿಲ್ಲ. ಈ ರೀತಿಯಾಗಿ ಆರ್ಡರ್ ಎಂಟ್ರಿ ಆಯ್ತು. ಈಗ ಸೇಲ್ಸ್ ಆರ್ಡರ್ ಎಂಟ್ರಿ ಹಾಕೋಣ. ಸೇಲ್ಸ್ ಆರ್ಡರ್ ಎಂಟ್ರಿ ಹಾಕ್ಲಿಕ್ಕೆ ಕಂಟ್ರೋಲ್ F8 ಸೇಲ್ಸ್ ಆರ್ಡರ್.
ಪಾರ್ಟಿ ನೇಮ್ ಅನ್ನ ಕ್ರಿಯೇಟ್ ಮಾಡಬೇಕು. ಪ್ರತಾಪ್ ಸೆಂಟ್ರಿ ಡೇಟರ್ಸ್. ಪಾರ್ಟಿ ನೇಮು ಸೆಂಟ್ರಿ ಡೇಟರ್ ಹಾಕ್ತಾರೆ. ಆರ್ಡರ್ ನಂಬರ್ ಅನ್ನ ಮೆನ್ಷನ್ ಮಾಡಿ. ಸೇಲ್ಸ್ ಆರ್ಡರ್ ಅಂಡರ್ ಬಂದು ಸೇಲ್ಸ್ ಅಕೌಂಟ್. ಸೇಲ್ಸ್ ಆರ್ಡರ್ ಅಂಡರ್ ಬಂದು ಸೇಲ್ಸ್ ಅಕೌಂಟ್. ಐಟಮ್ ಬಂದು ಪೂಮಾ. ಸೇಲ್ಸ್ ಆರ್ಡರ್ ಎಷ್ಟಿದೆ ಅಂದ್ರೆ 240. ರೇಟ್ ಅನ್ನ ಒಂದಕ್ಕೆ ಎಷ್ಟು ಹಾಕಿದೀವಿ ಅಂದ್ರೆ 230. ನೆಕ್ಸ್ಟ್ ಪಾರ್ಟಿ ಎರಡನೇದು ಪ್ರವೀಣ್. ಎಂಟ್ರಿ ಡೇಟಾ ಅಡಿಡಾಸ್ 240 ಆರ್ಡರ್ 300 rupees. ಇಲ್ಲಿ ಕೇಳತ್ತೆ ಡು ಯು ಜನರೇಟ್ ಕೋಡ್ ಅಂತ, ಕ್ಯೂ ಆರ್ ಕೋಡ್ ಆಕ್ಟಿವೇಟ್ ಆಗ್ಬೇಕಾ ಕೇಳತ್ತೆ. ಎಸ್ ಅಂತ ಕೊಡಿ ಆಯ್ತಾ, ಕ್ಯೂ ಆರ್ ಕೋಡ್ ಆಕ್ಟಿವೇಟಿಂಗ್ ಹೋಗುತ್ತೆ. ಲೈಸೆನ್ಸ್ ನಂಬರ್ ಕೊಡಿ ಅಂತ ಹೇಳ್ತಾ ಇದ್ದೆ. ನೆಕ್ಸ್ಟ್ ಮೂರನೇದು ಪ್ರದೀಪ್. ಬಾಟಾ. ಬಾಟಾ ಒಂದು 200 ಕ್ವಾಂಟಿಟಿ 366 ಅಮೌಂಟ್. ನೆಕ್ಸ್ಟ್ ಸುರೇಶ್. ನೆಕ್ಸ್ಟ್ ಪಾರ್ಟಿ ನೇಮ್ ಲಾಸ್ಟ್ ಇದು ಸೋಮನಾಥ್ ಸುಮಂತ್. $400 ಕ್ವಾಂಟಿಟಿ. ರೇಟ್ ಬಂದು 120. ನೆಕ್ಸ್ಟ್ ಸೇಲ್ಸ್ ಆರ್ಡರ್ ಆಯ್ತು. ನಾವು ಎಷ್ಟು ಕಸ್ಟಮರ್ಗೆ ಕೊಟ್ಟಿದೀವಿ ಅದನ್ನ ಡೆಲಿವರಿ ನೋಟ್ ಅಲ್ಲಿ ಎಂಟ್ರಿ ಮಾಡಬೇಕು. ಸೊ ಅದಕ್ಕೆ ಡೆಲಿವರಿ ನೋಟ್ ಅನ್ನು ಎಂಟ್ರಿ ಮಾಡ್ಬೇಕಂದ್ರೆ ಆಲ್ಟ್ F8. ಪಾರ್ಟಿ ನೇಮ್ ಅನ್ನ ಕರೆಕ್ಟ್ ಆಗಿ ತಗೊಳ್ಳಿ. ಪ್ರತಾಪ್. ಬಿಲ್ ನಂಬರ್ ಅನ್ನ ಹಾಕಿದ ತಕ್ಷಣ ಆಟೋಮೆಟಿಕ್ ಇದು ಉಳಿದಿದ್ದನ್ನ ಎಂಟ್ರೀಸ್ ಮಾಡ್ಕೋಬೇಕು ನೀವು. ಡೆಲಿವರಿ ನೋಟ್ ಅನ್ನೋದು ಸೇಲ್ಸ್ ನ ಒಂದು ಭಾಗ, ಆದ್ರಿಂದ ಅಂಡರ್ ಬಂದು ಸೇಲ್ಸ್ ಅಕೌಂಟ್. $240 ಆರ್ಡರ್ ಇತ್ತು, ನಾವು ಡೆಲಿವರಿ ಕೊಟ್ಟಿದ್ದು 200 ಮಾತ್ರ. ನೆಕ್ಸ್ಟ್ ಎರಡನೇ ಪಾರ್ಟಿ ಪ್ರವೀಣ್.
240 ಅವ್ರು ಆರ್ಡರ್ ಹಾಕಿದ್ರು, ನಾವು ತಲುಪಿಸಿದ್ದು ಮತ್ತೆ 200 ಮಾತ್ರ. ಮೂರನೇ ಪಾರ್ಟಿ ಪ್ರದೀಪ್. ಮೂರನೇ ಪಾರ್ಟಿ 200 ಆರ್ಡರ್ ಇತ್ತು, ಸೊ ತಲುಪಿಸಿದ್ದು 140. ನೆಕ್ಸ್ಟ್ ಪಾರ್ಟಿ ನೇಮ್ ಸುರೇಶ್. ಆರ್ಡರ್ ನಂಬರ್ 004. ಆರ್ಡರ್ 260 ಹಾಕಿದ್ದಾರೆ, ಸೊ ನಾವು ತಲುಪಿಸಿದ್ದು ಅವರಿಗೆ 100 ಮಾತ್ರ. ಸುಮಂತ್ ಫಾರ್ಮಲ್ ಅವ್ರ ಆರ್ಡರ್ ಹಾಕಿದ್ದು 400, ನಾವು ತಲುಪಿಸಿದ್ದು 160. ಏನ್ ಡೆಲಿವರಿ ತಗೊಂಡಿದೀವಿ ಅದಕ್ಕೆ ಅಮೌಂಟ್ ಅನ್ನ ಪೇ ಮಾಡ್ಬೇಕು. ಅಮೌಂಟ್ ಅನ್ನ ಪೇ ಮಾಡಿದೀವಿ ಅಂದ್ರೆ ಪರ್ ಸೇಲ್ಸ್ ಮಾಡಿದೀವಿ ನಾವು, ಅವ್ರಿಗೆ ಯಾರಿಗೆ ಡೆಲಿವರಿ ಕೊಟ್ಟಿದೀವಿ ಅದನ್ನ ಅಮೌಂಟ್ ಅನ್ನು ತಗೋಬೇಕಾದ್ರೆ ಸೇಲ್ಸ್ ಆಗಿದೆ ಅಂತ ಎಂಟ್ರಿ ಹಾಕ್ಬೇಕು. ಸೇಲ್ಸ್ ಆಗಿದೆ ಅಂತ ಎಂಟ್ರಿ ಹಾಕ್ಲಿಕ್ಕೆ ಇರುವಂತದ್ದು ಸೇಲ್ಸ್ ವೋಚರ್, ಶಾರ್ಟ್ ಕಟ್ ಕೀ F8. ಬಿಲ್ ನಂಬರ್ ಅನ್ನ ಮೆನ್ಷನ್ ಮಾಡ್ತಾ ಹೋಗ್ರಿ. ಸೇಲ್ಸ್ ಅಂಡರ್ ಬಂದು ಸೇಲ್ಸ್ ಅಕೌಂಟ್. ನೆಕ್ಸ್ಟ್ ಸೇವ್ ಮಾಡಿದ್ರೆ ಆಯ್ತು, ಏನು ಅಲ್ಲಿ ಎಂಟ್ರೀಸ್ ಇರೋದಿಲ್ಲ. ಎಲ್ಲದನ್ನ ಎಂಟ್ರಿ ಆದ್ಮೇಲೆ ಸ್ಟಾಕ್ ಸಮರಿ ಅಡಿಡಾಸ್ 280 ಕರೆಕ್ಟ್ ಇದೆ. ನೆಕ್ಸ್ಟ್ ಬಾಟಾ 320, ಅದಾದ್ಮೇಲೆ ಕ್ರಾಸ್ 880, ಫಾರ್ಮಲ್ 1740, ಫೂಮಾ 880. ಅಲ್ಲಿ ಕ್ಲೋಸಿಂಗ್ ಸ್ಟಾಕ್ ಅಮೌಂಟ್ ಕೂಡ ಸೇಮ್ ಬಂದಿರತ್ತೆ. ಕ್ಲೋಸಿಂಗ್ ಸ್ಟಾಕ್ ಅಮೌಂಟ್ ಕೂಡ ಲಾಸ್ಟ್ ಇದ್ರಲ್ಲಿರುವಂತಹದ್ದು ಕೂಡ ಬಂದಿದೆ. ನೆಕ್ಸ್ಟ್ ಅದಾದ್ಮೇಲೆ ಆರ್ಡರ್ ಪ್ರೊಸೆಸಿಂಗ್ ರಿಪೋರ್ಟ್ ಅನ್ನ ಎಲ್ಲಿ ತೆಗಿಬೇಕು ಅಂದ್ರೆ ಡಿಸ್ಪ್ಲೇ, ಮೋರ್ ರಿಪೋರ್ಟ್ಸ್, ಇನ್ವೆಂಟ್ರಿ ಬುಕ್ಸ್ ಅಲ್ಲಿ ಸೇಲ್ಸ್ ಆರ್ಡರ್ ಬುಕ್,
ಪರ್ಚೇಸ್ ಆರ್ಡರ್ ಬುಕ್, ಡೆಲಿವರಿ ನೋಟ್ ರಿಜಿಸ್ಟರ್ಡ್, receipt note registered, statement of inventory, ಇದ್ರೊಳಗಡೆ ವೆರಿ ಇಂಪಾರ್ಟೆಂಟ್ ರಿಪೋರ್ಟ್ ಸ್ಟಾಕ್ ವೇರಿ ರಿಪೋರ್ಟ್, ರೀಆರ್ಡರ್ ಸ್ಟೇಟಸ್, ಇದರಲ್ಲಿ ನಿಮ್ಗೆ ಪರ್ಚೇಸ್ ಆರ್ಡರ್ ಪೆಂಡಿಂಗ್ ಎಷ್ಟಿದೆ, ಸೇಲ್ಸ್ ಆರ್ಡರ್ ಪೆಂಡಿಂಗ್ ಎಷ್ಟಿದೆ, ನಿಮಗೆ ಕ್ಲೋಸಿಂಗ್ ಸ್ಟಾಕ್ ಅಲ್ಲಿ ಎಷ್ಟಿದೆ, ಮತ್ತೆ ನಿಮ್ಗೆ ನೆಟ್ ಈಗ ಎಷ್ಟು ನೀವು ಕೊಡ್ಲಿಕ್ಕೆ ಎಲಿಜಿಬಲ್ ಇದ್ದೀರಿ ಅನ್ನೋದನ್ನ ಈ ರಿಪೋರ್ಟ್ ನಿಮ್ಗೆ ತೋರಿಸುತ್ತೆ. ನಿಮ್ಮ ಹತ್ರ ಸ್ಟಾಕ್ ಒಳಗಡೆ ಎಷ್ಟಿದೆ ಅನ್ನೋದನ್ನ ಚೆಕ್ ಮಾಡ್ಲಿಕ್ಕೆ, ನೀವು ಪರ್ಚೇಸ್ ಆರ್ಡರ್ ಹಾಕಿರ್ತೀರಿ, ಅಲ್ಲಿ ಎಷ್ಟು ಪೆಂಡಿಂಗ್ ಇದೆ, ಹಾಗೆ ಸೇಲ್ಸ್ ಆರ್ಡರ್ ಬಂದಿದೆ, ಅದಕ್ಕೆ ನೀವು ಎಷ್ಟನ್ನ ಪೆಂಡಿಂಗ್ ಇಟ್ಟಿದ್ದೀರಿ, ಎಲ್ಲ ರಿಪೋರ್ಟ್ ಅನ್ನ ತೆಗಿಲಿಕ್ಕೆ ರೀಆರ್ಡರ್ ಸ್ಟೇಟಸ್ ಅನ್ನ ಚೆಕ್ ಮಾಡಬೇಕು. ಸೇಲ್ಸ್ ಆರ್ಡರ್ ಔಟ್ಸ್ಟ್ಯಾಂಡಿಂಗ್ ಮತ್ತೆ ರಿಸಿಪ್ಟ್ ಆರ್ಡರ್ ಔಟ್ಸ್ಟ್ಯಾಂಡಿಂಗ್ ಅಂತ ತೆಗಿಬೇಕು. ಸೇಲ್ಸ್ ಆರ್ಡರ್ ಔಟ್ಸ್ಟ್ಯಾಂಡಿಂಗ್, ಪರ್ಚೇಸ್ ಆರ್ಡರ್ ಔಟ್ಸ್ಟ್ಯಾಂಡಿಂಗ್, ಸೇಲ್ಸ್ ಆರ್ಡರ್ ಔಟ್ಸ್ಟ್ಯಾಂಡಿಂಗ್, ಪರ್ಚೇಸ್ ಆರ್ಡರ್ ಔಟ್ಸ್ಟ್ಯಾಂಡಿಂಗ್. ಆಫ್ ಅನಾಲಿಸಿಸ್ ಒಳಗಡೆ ಸ್ಟಾಕ್ ಐಟಮ್ ಅನಾಲಿಸಿಸ್, ಮೂಮೆಂಟ್ ಆಫ್ ಅನಾಲಿಸಿಸ್ ಒಳಗಡೆ ಸ್ಟಾಕ್ ಐಟಮ್ ಅನಾಲಿಸಿಸ್, ಸಪ್ಲೈಯರ್ ಅಂಡ್ ಬೈಯರ್ ರಿಪೋರ್ಟ್ ಅನ್ನ ತೆಗೆಯುವುದು. ಸೊ ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ.